Hi students, welcome to session number 11 in C and linear data structures. Here we are discussing about parameter passing mechanisms while using functions in C language. ನಾವು ಒಂದು ಫಂಕ್ಷನನ್ನು ಯಾಕೆ ಡಿಫೈನ್ ಮಾಡ್ತೀವಿ ಅಥವಾ ಯೂಸ್ ಮಾಡ್ತೀವಿ ಸಿ ಲ್ಯಾಂಗ್ವೇಜಲ್ಲಿ ಅಂತಂದರೆ, ಒಂದು ಲಾರ್ಜ್ ಪ್ರೋಗ್ರಾಮನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗಿದ್ದರಿಂದ ನಾವು ಅದನ್ನು ಮಾಡ್ಯೂಲ್ಸ್ ಆಗಿ ಅಥವಾ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಪ್ರತಿಯೊಂದು ಫಂಕ್ಷನಲ್ಲಿ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತೀವಿ. ಆ ಪರ್ಟಿಕ್ಯುಲರ್ ಟಾಸ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ ನಾವು ಮೇನ್ ಪ್ರೋಗ್ರಾಮಿಂದ ಫಂಕ್ಷನಿಗೆ ಕೆಲವು ಡೇಟಾ ಐಟಮನ್ನು ಕಳಿಸ್ಕೊಡ್ಬೇಕಾಗತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದೇ ಥರ ಆ ಪರ್ಟಿಕ್ಯುಲರ್ ಟಾಸ್ಕ್ ಎಕ್ಸಿಕ್ಯೂಟ್ ಆದಮೇಲೆ ಫಂಕ್ಷನ್ನಿಂದಲೂ ಕೂಡ ಮೇನ್ ಪ್ರೋಗ್ರಾಮ್ಗೆ ಆ ವ್ಯಾಲ್ಯೂಸನ್ನು ಅಥವಾ ರಿಸಲ್ಟ್ಸನ್ನು ಕಳಿಸ್ಬೇಕಾಗತ್ತೆ. ಸೊ ಹಿಯರ್ there is a two-way communication between main program and the function. ಮೇನ್ ಪ್ರೋಗ್ರಾಮ್ ಫಂಕ್ಷನ್ಗೆ ಕೆಲವು ವ್ಯಾಲ್ಯೂಸನ್ನು ಕಳಿಸ್ಕೊಡ್ಬೇಕಾಗತ್ತೆ. ಅದೇ ಥರ ಫಂಕ್ಷನ್ನು ಕೂಡ ಮೇನ್ ಪ್ರೋಗ್ರಾಮ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಇದನ್ನು ನಾವು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ, ಪ್ಯಾರಾಮೀಟರ್ ಪಾಸಿಂಗ್ ಅಂತ. ಹಾಗಿದ್ರೆ ಪ್ಯಾರಾಮೀಟರ್ ಅನ್ನೋದು ಏನು? ಪ್ಯಾರಾಮೀಟರ್ಸ್ ಅಂತಂದರೆ ಒಂದು ಫಂಕ್ಷನನ್ನು ಕಾಲ್ ಮಾಡಿದಾಗ ಇದನ್ನು ಕಾಲಿಂಗ್ ಫಂಕ್ಷನ್ ಅಂತ ಕರಿತೀವಿ. ಯಾವ ಫಂಕ್ಷನನ್ನು ಕಾಲ್ ಮಾಡಿರ್ತೀವಲ್ವ ಅದು ಕಾಲ್ಡ್ ಫಂಕ್ಷನ್ ಅಂತ ಕರಿತೀವಿ. ಸೊ ಕಾಲಿಂಗ್ ಫಂಕ್ಷನ್ನಿಂದ ಕಂಟ್ರೋಲು ಕಾಲ್ಡ್ ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಫಂಕ್ಷನ್ ಕಾಲ್ ಮಾಡಿದಾಗ. ಹಾಗೆ ಕಂಟ್ರೋಲು ಟ್ರಾನ್ಸ್ಫರ್ ಆಗೋವಾಗ ಅದ್ರ ಜೊತೆಗೆ ನಾವು ಕೆಲವು ವ್ಯಾಲ್ಯೂಸನ್ನು ಕೂಡ ಫಂಕ್ಷನ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಆ ವ್ಯಾಲ್ಯೂಸನ್ನು ನಾವು ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. When a function gets executed in the program, the execution control is transferred from calling function to called function and executes function definition and finally comes back to the calling function. When the execution control is transferred from calling function to called function, it may carry one or more number of data values. These data values are called as parameters. ಮೇನ್ ಪ್ರೋಗ್ರಾಮಲ್ಲಿ ಅದನ್ನು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಫಂಕ್ಷನ್ನಲ್ಲಿ ಅದನ್ನು ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಪ್ಯಾರಾಮೀಟರ್ಸ್ ಏನಂತ ಡಿಫೈನ್ ಮಾಡ್ಬೋದು? ಪ್ಯಾರಾಮೀಟರ್ಸ್ ಆರ್ ದ ಡೇಟಾ ವ್ಯಾಲ್ಯೂಸ್ ದಟ್ ಆರ್ ಪಾಸ್ಡ್ ಫ್ರಮ್ ಕಾಲಿಂಗ್ ಫಂಕ್ಷನ್ ಟು ಕಾಲ್ಡ್ ಫಂಕ್ಷನ್. ಇನ್ ಸಿ there are two types of parameters: actual parameters and formal parameters. The actual parameters are the parameters that are specified in calling function. The formal parameters are the parameters that are declared at called function. The arguments are passed to the functions and their values are copied in the corresponding function. This is a sort of information interchange between a calling function and a called function. This process of transmitting the values from one function to other is known as parameter passing. ನೀವು ಇಲ್ಲಿ ಗಮನಿಸಬಹುದು, ಈ ಚಿತ್ರದಲ್ಲಿ ಇದು ಮೇನ್ ಫಂಕ್ಷನ್, ಇದರೊಳಗಡೆ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಫಂಕ್ಷನ್ 1 ಅನ್ನೋದು ಫಂಕ್ಷನ್ ನೇಮ್. ಓಕೆ, ಇಲ್ಲಿ ಡಿಫೈನ್ ಮಾಡಿದ್ದೀವಿ ಅದನ್ನು. ಇದು ಫಂಕ್ಷನ್ ಕಾಲ್, ಇವು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್, ಇವು ಫಾರ್ಮಲ್ ಪ್ಯಾರಾಮೀಟರ್ಸ್. ಇಲ್ಲಿ ನೋಡಿ, ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಎಷ್ಟಿರುತ್ತೋ ಫಾರ್ಮಲ್ ಪ್ಯಾರಾಮೀಟರ್ಸು ಅಷ್ಟೇ ಇರಬೇಕು. ಅದು ಮಿಸ್ ಮ್ಯಾಚ್ ಆಗೋ ಹಾಗಿಲ್ಲ ನಂಬರು, ವಿತ್ ಟೈಪ್ಸು ಕೂಡ. ಇಲ್ಲಿ A1, A2 ಅಪ್ ಟು AN ಎಷ್ಟು ಬೇಕಾದರೂ ನೀವು ಪ್ಯಾರಾಮೀಟರ್ಸನ್ನು ಪಾಸ್ ಮಾಡ್ಬೋದು. ಅಷ್ಟೇ ನಂಬರ್ ಆಫ್ ವ್ಯಾಲ್ಯೂಸನ್ನು ಇಲ್ಲಿ ರಿಸೀವ್ ಮಾಡುತ್ತೀವಿ ಅಥವಾ ಕಾಪಿ ಮಾಡ್ಕೊಳ್ತೀವಿ. A1 ವ್ಯಾಲ್ಯೂ F1ಗೆ ಕಾಪಿ ಆಗುತ್ತೆ, A2 ವ್ಯಾಲ್ಯೂ ಇದು F2 ಆಗಬೇಕು, F2ಗೆ ಕಾಪಿ ಆಗುತ್ತೆ. ಅದೇ ಥರ A3 F3ಗೆ ಈ ಥರ ಕರಸ್ಪಾಂಡಿಂಗ್ ವ್ಯಾಲ್ಯೂಸು ಕಾಪಿ ಆಗುತ್ತೆ. ಕಾಪಿಯಾಗಿ ಈ ಫಾರ್ಮಲ್ ಪ್ಯಾರಾಮೀಟರ್ಸನ್ನು ನಾವು ಈ ಫಂಕ್ಷನ್ ಬಾಡಿ ಒಳಗಡೆ ಯೂಸ್ ಮಾಡ್ಕೊಳ್ತೀವಿ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ. ಸೊ ಮೇನ್ ಪ್ರೋಗ್ರಾಮಿಂದ ಫಂಕ್ಷನ್ಗೆ ಸಮ್ ವ್ಯಾಲ್ಯೂಸನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಗೊತ್ತಾಯಿತು, ಪ್ಯಾರಾಮೀಟರ್ಸನ್ನು ಪಾಸ್ ಮಾಡ್ತೀವಿ ಅಂತ ಗೊತ್ತಾಯಿತು. ಆದರೆ ಹೇಗೆ ಮಾಡ್ತೀವಿ ಅದನ್ನು?
ವಾಟ್ ಆರ್ ದ ಮೆಕ್ಯಾನಿಸಮ್ಸ್ ಅನ್ನೋದನ್ನು ನೋಡೋಣ. ಈಗ ಎರಡು ರೀತಿಯಲ್ಲಿ ನಾವು ಪ್ಯಾರಾಮೀಟರ್ಸನ್ನು ಪಾಸ್ ಮಾಡ್ತೀವಿ. ಒಂದು ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್. ಹೀಗಂದ್ರೆ ಏನು ಅಂತ ನೋಡೋಣ. ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್. The call by value method of passing arguments to a function copies the actual value of an argument into the formal parameter of the function. In this case, changes made to the parameter inside the function have no effect on the argument. By default, C programming language uses call by value method to pass arguments. In general, this means that code within a function cannot alter the arguments used to call the function. ಅಂತಂದರೆ ನಾವೇನು ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡ್ತೀವಲ್ವ ಕಾಲಿಂಗ್ ಫಂಕ್ಷನ್ನಲ್ಲಿ, ಅದೇ ಆ ವ್ಯಾಲ್ಯೂಸು ಫಂಕ್ಷನ್ ಬಾಡಿನಲ್ಲಿ ಅಂದರೆ ಫಾರ್ಮಲ್ ಪ್ಯಾರಾಮೀಟರ್ಸ್ಗೆ ಕಾಪಿ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇದೆ. ಅದು ಬೇರೆ ಬೇರೆ ಪರ್ಪಸ್ಗೋಸ್ಕರ ಕೇಳ್ತಾ ಇರ್ತಾರೆ ಡಾಕ್ಯುಮೆಂಟನ್ನು. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಕೇಳ್ತಾ ಇರ್ತಾರೆ ಸುಮಾರು ಕಡೆ. ನೀವೇನು ಮಾಡ್ತೀರಿ, ಆ ಒರಿಜಿನಲ್ ಡಾಕ್ಯುಮೆಂಟನ್ನು ಭದ್ರವಾಗಿ ಸೇಫಾಗಿ ಅದನ್ನು ನೀವು ಪ್ರಿಸರ್ವ್ ಮಾಡಿರ್ತೀರಿ ಮನೆಯಲ್ಲಿ. ಯಾವಾಗ ನಿಮಗೆ ಡಾಕ್ಯುಮೆಂಟ್ಸನ್ನು ಬೇರೆಯವರು ಕೇಳ್ತಾರೆ ಅಥೆಂಟಿಕೇಷನ್ಗೋಸ್ಕರ, ನೀವು ಅದರ ಒಂದು ಕಾಪಿಯನ್ನು ತೆಗೆದುಬಿಟ್ಟು, ಜೆರಾಕ್ಸ್ ಕಾಪಿಯನ್ನು ತೆಗೆದು ಅದನ್ನು ನೀವು ಕೊಡ್ತೀರಾ, ಅಥವಾ ಅದಕ್ಕೆ ಅಟೆಸ್ಟ್ ಮಾಡಿಸ್ಬಿಟ್ಟು ಇದು ಟ್ರೂ ಕಾಪಿ ಅಂತ ಕೊಡ್ತೀರಾ ಅಲ್ವಾ. ಸೊ ಎಷ್ಟು ಕಂಪನೀಸ್ ಅವರು ಬೇಕಾದರೂ ಕೇಳ್ಬೋದು. ನೀವೇನು ಮಾಡ್ತೀರಿ, ಮಲ್ಟಿಪಲ್ ಕಾಪೀಸನ್ನು ಮಾಡಿ ನೀವು ಕೊಡ್ತೀರಾ ಜೆರಾಕ್ಸ್ ಕಾಪಿನ. ಬಟ್ ಒರಿಜಿನಲ್ ಕಾಪಿನ ನೀವು ಇಟ್ಕೊಂಡಿರ್ತೀರ ನಿಮ್ಮ ಮನೆಯಲ್ಲಿ. ಈ ಜೆರಾಕ್ಸ್ ಕಾಪಿ ಇಸ್ಕೊಂಡವರು ಅದನ್ನೇನಾದರೂ ಚೇಂಜಸ್ ಮಾಡಿದ್ರೆ, ಅದರಲ್ಲಿ ಎಡಿಟ್ ಮಾಡಿದ್ರೆ ನಿಮ್ಮ ಒರಿಜಿನಲ್ ಕಾಪಿಗೆ ಏನೂ ಆಗೋದಿಲ್ಲ ಅಲ್ವಾ. ಸೊ ನೀವು ಯಾಕೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸೇಫ್ ಇರುತ್ತೆ ಅಂತಂದರೆ, ನೀವು ಕೊಟ್ಟಿರೋದು ಅದರ ಒಂದು ಕಾಪಿ ಮಾತ್ರ, ಒರಿಜಿನಲ್ ಅಲ್ಲ. ಅದೇ ಥರ ನಾವಿಲ್ಲಿ ಮೇನ್ ಪ್ರೋಗ್ರಾಮಿಂದ ಫಂಕ್ಷನ್ಗೆ ಕಳಿಸೋವಾಗ ವ್ಯಾಲ್ಯೂಸನ್ನು, ಆ ವ್ಯಾಲ್ಯೂಸಿನ ಒಂದು ಕಾಪಿಯನ್ನು ಮಾತ್ರ ಕಳಿಸ್ತೀವಿ. ಎಕ್ಸಾಂಪಲ್, ABCD ಅಂತ 4 ಪ್ಯಾರಾಮೀಟರ್ ನೀವು ಪಾಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಕಾಲಿಂಗ್ ಫಂಕ್ಷನ್ ಅಥವಾ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಇವು, ಆಯಿತಾ. ಮೇನ್ ಪ್ರೋಗ್ರಾಮಲ್ಲಿ ಇದು ಫಂಕ್ಷನ್ನಲ್ಲಿ ಅದಕ್ಕೆ ಕರಸ್ಪಾಂಡಿಂಗ್ ಆಗಿ 4 ಫಾರ್ಮಲ್ ಪ್ಯಾರಾಮೀಟರ್ಸನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, PQRS ಅಂತ. ಓಕೆ. ಸೊ ನೀವು ಒರಿಜಿನಲಾಗಿ ABCDನೇ ಕಳಿಸೋದಿಲ್ಲ, ಅದರ ಒಂದು ಕಾಪಿಯನ್ನು ಕಳಿಸ್ತೀರಾ. ಸೊ A ಅನ್ನೋದು Pಗೆ ಕಾಪಿ ಆಗುತ್ತೆ, B ವ್ಯಾಲ್ಯೂ Qಗೆ, C ವ್ಯಾಲ್ಯೂ Rಗೆ, D ವ್ಯಾಲ್ಯೂ Sಗೆ ಕಾಪಿ ಆಗುತ್ತೆ. ಓಕೆ. ಇದು ಕಾಲ್ ಬೈ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದರೆ ವ್ಯಾಲ್ಯೂನ ಮಾತ್ರ ಕಾಪಿ ಮಾಡ್ತೀವಿ, ಈ ಒರಿಜಿನಲ್ ವ್ಯಾಲ್ಯೂಸನ್ನೇ ನಾವು ಕಳಿಸೋದಿಲ್ಲ. ಹೀಗಾಗಿರೋದ್ರಿಂದ ಇಫ್ ಎನಿ ಚೇಂಜಸ್ ಆರ್ ಮೇಡ್ ಟು ದ ವ್ಯಾಲ್ಯೂಸ್ ಇನ್ ದ ಕಾಲ್ಡ್ ಫಂಕ್ಷನ್, ನಾವೇನಾದರೂ ಆ ವ್ಯಾಲ್ಯೂಸನ್ನ ಇಲ್ಲಿ ಚೇಂಜ್ ಮಾಡಿದ್ರೆ, ABCD ವ್ಯಾಲ್ಯೂಸನ್ನು PQRSಗೆ ಕಾಪಿ ಮಾಡ್ಕೊಂಡಿದ್ದೀವಲ್ವಾ, ಆ ವ್ಯಾಲ್ಯೂಸನ್ನು ಈ ಪ್ರೋಗ್ರಾಮಲ್ಲಿ ನಾವೇನಾದರೂ ಚೇಂಜ್ ಮಾಡಿದ್ರೆ, ಮಾಡಿಫೈ ಮಾಡಿದ್ರೆ, ಇದರ ಎಫೆಕ್ಟು ಈ ವ್ಯಾಲ್ಯೂಸ್ ಮೇಲೆ ಆಗೋದಿಲ್ಲ. ಅಂದರೆ ಮೇನ್ ಪ್ರೋಗ್ರಾಮಲ್ಲಿರುವಂಥ ABCD ವ್ಯಾಲ್ಯೂಸ್ ರಿಮೈನ್ಸ್ ಸೇಮ್, ಹಾಗೇ ಇರುತ್ತೆ. ಈ ಮೆಕ್ಯಾನಿಸಮನ್ನು ಕಾಲ್ ಬೈ ವ್ಯಾಲ್ಯೂ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಪ್ರೋಗ್ರಾಮ್ ಬರೆಯೋಣ. ಇಲ್ಲಿ ಮೇನ್ ಫಂಕ್ಷನ್, ಇದರೊಳಗಡೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಗಮನಿಸಿ, ಇಂಟೀಜರ್ ಟೈಪ್ನ ವೇರಿಯೇಬಲ್ A ದಟ್ ಈಸ್ ಈಕ್ವಲ್ಸ್ ಟು 10. ಸೊ A ವ್ಯಾಲ್ಯೂ ಈಸ್ 10. ಒಂದು ಫಂಕ್ಷನನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರೋಗ್ರಾಮಲ್ಲಿ ಮುಂದೆ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ ಅಂತ ಡಿಕ್ಲರೇಷನ್. ಆ ಫಂಕ್ಷನ್ ನೇಮ್ ಇನ್ಕ್ರಿಮೆಂಟ್. ಅದು ಒಂದು ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡುತ್ತೆ ಆಫ್ ಇಂಟೀಜರ್ ಟೈಪ್. ಡಿಕ್ಲೇರ್ ಮಾಡಿದ್ದೀವಿ, ಇದು ಡೆಫಿನಿಷನ್ ಅಲ್ಲ. ಆಮೇಲೆ ಆ ಫಂಕ್ಷನ್ ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡಲ್ಲ ನಮಗೆ. ಓಕೆ. ಈಗ ಇಲ್ಲಿ ಒಂದು ಇಂಟೀಜರ್ ತೊಗೊಂಡಿದ್ದೀವಲ್ವ A ಅನ್ನೋದನ್ನು, ಅದನ್ನು ಫಂಕ್ಷನ್ಗೆ ಕಳಿಸೋಕ್ಕೂ ಮುಂಚೆ, ಪಾಸ್ ಮಾಡೋಕ್ಕೂ ಮುಂಚೆ ಅದರ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ. ಬಿಫೋರ್ ಫಂಕ್ಷನ್ ಕಾಲಿಂಗ್ %D, A ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ. ಆಮೇಲೆ ಫಂಕ್ಷನ್ ಕಾಲ್ ಮಾಡ್ತೀವಿ, ಇನ್ಕ್ರಿಮೆಂಟ್ A. ಇಲ್ಲಿ Aನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀವಿ. ಇದು ಎಕ್ಸಿಕ್ಯೂಷನ್ ಆದ ತಕ್ಷಣ ಕಂಟ್ರೋಲ್
ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಫಂಕ್ಷನ್ನಲ್ಲಿ ಈ ಎ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಸಮ್ ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತೀವಿ ಅಲ್ಲಿ. ಅದಾದಮೇಲೆ ವಾಪಸ್ಸು ಕಂಟ್ರೋಲು ಮೇನ್ ಪ್ರೋಗ್ರಾಮ್ಗೆ ಬರುತ್ತೆ, ಬಂದು ಈ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಆಫ್ಟರ್ ಫಂಕ್ಷನ್ ಕಾಲಿಂಗ್ ಎನ ಪ್ರಿಂಟ್ ಮಾಡ್ತೀವಿ. ಸೊ ಫಂಕ್ಷನಿಗೆ ಹೋಗಿ ಬಂದಮೇಲೆ ಈ ಎ ವ್ಯಾಲ್ಯೂ ಏನಾದ್ರು ಚೇಂಜ್ ಆಗಿದೆಯಾ ಹಾಗೆ ಇದೆಯಾ ಅಂತ ಪ್ರಿಂಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ನಾವು. ಓಕೆ, ಇದಿಷ್ಟು ಮೇನ್ ಪ್ರೋಗ್ರಾಮ್. ಫಂಕ್ಷನಲ್ಲಿ ಏನಾಗುತ್ತೆ ನೋಡೋಣ. ಇದು ಫಂಕ್ಷನ್ ಡೆಫಿನಿಷನ್. ಇನ್ಕ್ರಿಮೆಂಟ್ ಅಂತ ಫಂಕ್ಷನ್ ನೇಮ್ ಇತ್ತಲ್ವ, ಅದು ಇಂಟ್ ಎಕ್ಸ್. ನಾವಿಲ್ಲಿ ಎ ಅಂತ ಪಾಸ್ ಮಾಡ್ತೀವಲ್ವ ಆರ್ಗ್ಯುಮೆಂಟು, ಅದು ಎಕ್ಸ್ಗೆ ಕಾಪಿ ಆಗುತ್ತೆ. ಓಕೆ, ಇಲ್ಲಿ ಅದನ್ನು ಎಕ್ಸ್ ಅನ್ನೋ ಹೆಸರಲ್ಲಿ ಯೂಸ್ ಮಾಡ್ತೀವಿ ಎ ಅನ್ನು. ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಈ ಎಕ್ಸ್ ವ್ಯಾಲ್ಯೂ ಏನಿದೆ, ಎಕ್ಸ್ನಲ್ಲಿ ಯಾವ ವ್ಯಾಲ್ಯೂ ಇದೆ, 10 ಇದೆ ಈಗ, ಯಾಕೆಂದರೆ ಎ ವ್ಯಾಲ್ಯೂ ಅಲ್ವಾ, ಅದು 10 ಇದೆ. ಅದನ್ನು ಮಾಡಿಫೈ ಮಾಡ್ತೀವಿ ಚೆಕ್ ಮಾಡೋಣ ಅಂತೇಳಿ. ಸೊ ಅಲ್ಲಿಗೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತಂದರೆ ಎಕ್ಸ್ ವ್ಯಾಲ್ಯೂ 10, 10 ಪ್ಲಸ್ 1 ಅಂತಂದರೆ 11 ಆಗುತ್ತೆ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 11. ಈಗ ಪ್ರಿಂಟ್ ಮಾಡ್ತೀವಿ ಇಲ್ಲಿ ವ್ಯಾಲ್ಯೂನ, ವ್ಯಾಲ್ಯೂ ಆಫ್ ಎಕ್ಸ್ ಪ್ರಿಂಟ್ ಮಾಡ್ತೀವಿ. ಏನು ಪ್ರಿಂಟ್ ಆಗುತ್ತೆ ಚೆಕ್ ಮಾಡೋಣ. ಓಕೆ, ಇದು ಫಂಕ್ಷನ್, ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಇಲ್ಲ ಇದು. ಈಗ ಇದರ ಔಟ್ಪುಟ್ಟನ್ನು ಚೆಕ್ ಮಾಡೋಣ. ಬಿಫೋರ್ ಫಂಕ್ಷನ್ ಕಾಲಿಂಗ್ ಅಂದರೆ ಈ ಸ್ಟೇಟ್ಮೆಂಟ್, ಫಂಕ್ಷನ್ ಕಾಲ್ ಆಗೋಕ್ಕೂ ಮುಂಚೆ ಎ ವ್ಯಾಲ್ಯೂ ಏನಿತ್ತು 10 ಇತ್ತು, ಅದು ಪ್ರಿಂಟ್ ಆಗುತ್ತೆ. ಆಮೇಲೆ ಫಂಕ್ಷನ್ ಕಾಲ್ ಮಾಡ್ತೀವಿ, ಎ ವ್ಯಾಲ್ಯೂ ಎಕ್ಸ್ಗೆ ಕಾಪಿ ಆಗುತ್ತೆ, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬೇಕಾಗಿರೋದು ಇದು, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಪ್ರಿಂಟ್ ಮಾಡಿದಾಗ ಏನು ಬರುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ 1 ಮಾಡಿರೋದ್ರಿಂದ 10 ಪ್ಲಸ್ 1 11 ಆಗಬೇಕು. ಸೊ ವ್ಯಾಲ್ಯೂ ಈಸ್ 11 ಅಂತ ಪ್ರಿಂಟ್ ಆಗುತ್ತೆ. ಆಮೇಲೆ ಫಂಕ್ಷನಿಂದ ಕಂಟ್ರೋಲು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಆಗಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡುತ್ತೆ. ಅಲ್ಲಿ ಆಫ್ಟರ್ ಫಂಕ್ಷನ್ ಕಾಲಿಂಗ್ ಎ ವ್ಯಾಲ್ಯೂ ಏನಾಗಿದೆ ಅಂತ ಪ್ರಿಂಟ್ ಮಾಡ್ತೀವಿ. ಆಫ್ಟರ್ ಫಂಕ್ಷನ್ ಕಾಲಿಂಗ್ 10 ಪ್ರಿಂಟ್ ಆಗಿದೆ ನೋಡಿ, ಎ ವ್ಯಾಲ್ಯೂ 10 ಇದೆ. ಅಂದರೆ ನಾವು ಎ ವ್ಯಾಲ್ಯೂ ಏನು ಫಸ್ಟಿಗೆ ಇನಿಷಿಯಲೈಸ್ ಮಾಡಿದ್ವಿ ಅದು ಮೇನ್ ಪ್ರೋಗ್ರಾಮಲ್ಲಿ ಚೇಂಜ್ ಆಗಲೇ ಇಲ್ಲ, 10 ಆಗಿ ಹಾಗೆ ಉಳ್ಕೊಂಡಿದೆ. ಆದರೆ ಫಂಕ್ಷನಲ್ಲಿ ಅದನ್ನು ನಾವು ಮಾಡಿಫೈ ಮಾಡಿದ್ದೀವಿ. ಇದು ಏನು ಎ ಮೇಲೆ ಎಫೆಕ್ಟ್ ಆಗಿಲ್ಲ. ಯಾಕೆ ಎಫೆಕ್ಟ್ ಆಗಿಲ್ಲ ಅಂತಂದರೆ ನಾವು ಎ ವ್ಯಾಲ್ಯೂನ ಒಂದು ಕಾಪಿ ಜೆರಾಕ್ಸ್ ತೊಗೊಂಡಿದ್ದೀವಿ ಅಷ್ಟೇ ಈ ಫಂಕ್ಷನ್ನಲ್ಲಿ. ಆ್ಯಕ್ಚುಯಲ್ ವೇರಿಯೇಬಲ್ಗೆ ನಾವೇನೂ ಚೇಂಜಸ್ ಮಾಡಿಲ್ಲ. ಹಾಗಾಗಿ ಈ ಟೆಕ್ನಿಕನ್ನು ನಾವು ಕಾಲ್ ಬೈ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಮೆಕ್ಯಾನಿಸಮ್ ಕಾಲ್ ಬೈ ರೆಫರೆನ್ಸ್ ಏನು ಅಂತ ನೋಡೋಣ. ದಿಸ್ ಮೆಥಡ್ ಕಾಪೀಸ್ ದ ಅಡ್ರೆಸ್ ಆಫ್ ಎನ್ ಆರ್ಗ್ಯುಮೆಂಟ್ ಇನ್ ಟು ದ ಫಾರ್ಮಲ್ ಪ್ಯಾರಾಮೀಟರ್. Inside the function, the address is used to access the actual argument used in the call. This means that changes made to the parameter affect the argument. ಅಲ್ಲಿ ವ್ಯಾಲ್ಯೂನ ಕಾಪಿ ಮಾಡ್ತಾ ಇದ್ವಿ, ಇಲ್ಲೇನು ಮಾಡ್ತೀವಿ ನೋಡೋಣ. ಆ್ಯಕ್ಚುಯಲ್ ವ್ಯಾಲ್ಯೂಸ್ ಆರ್ ನಾಟ್ ಪಾಸ್ಡ್, ಇನ್ಸ್ಟೆಡ್ ದೇರ್ ಅಡ್ರೆಸ್ಸಸ್ ಆರ್ ಪಾಸ್ಡ್. ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡಿದಾಗ ನಾವು ಅದಕ್ಕೆ ಮೆಮೊರಿ ರಿಸರ್ವ್ ಆಗುತ್ತೆ ಮೇನ್ ಮೆಮೊರಿ ಒಳಗಡೆ ಅಂತ ಗೊತ್ತು ನಮಗೆ. ಓಕೆ, ಇದು ಮೇನ್ ಮೆಮೊರಿ, ಇವೆಲ್ಲ ಮೆಮೊರಿ ಲೊಕೇಶನ್ಸ್, ಇದೆಲ್ಲದಕ್ಕೂ ಅಡ್ರೆಸ್ ಇರುತ್ತೆ. ಓಕೆ, 0 1 2 3 ಈ ಥರ ಅಡ್ರೆಸ್ ಕೊಡೋಣ, ಮೆಮೊರಿ ಲೊಕೇಶನ್ಸ್ ಅಡ್ರೆಸ್. ಈಗ ಒಂದು ಇಂಟೀಜರ್ ಎ ಅಂತ ಒಂದು ವೇರಿಯೇಬಲ್ ನಾನು ಡಿಕ್ಲೇರ್ ಮಾಡಿಕೊಂಡ್ರೆ, ಇದು ಇಂಟೀಜರ್ ಟೈಪ್ ವೇರಿಯೇಬಲ್ ಅಲ್ವಾ, ಇದಕ್ಕೆ 2 ಬೈಟ್ಸ್ ಆಫ್ ಮೆಮೊರಿ ಮೇನ್ ಮೆಮೊರಿ ಒಳಗಡೆ ರಿಸರ್ವ್ ಆಗಬೇಕು. ಸೊ ಎ ಇಲ್ಲಿ ಸ್ಟೋರ್ ಆಗಿದೆ ಅಂತ ಅಂದ್ಕೊಳ್ಳೋಣ, ಇಂಟೀಜರ್ ಎ ಇಲ್ಲಿ ಸ್ಟೋರ್ ಆಗಿದೆ ಅಂದರೆ ಇದು ರಿಸರ್ವ್ ಆಗಿದೆ ಅಂತ. ಏನೇ ಸ್ಟೋರ್ ಆಗಲ್ಲ ಅಲ್ಲಿ, ಎಗೋಸ್ಕರ ಇದು ರಿಸರ್ವ್ ಆಗುತ್ತೆ. ಯಾವಾಗ ನಾವು ಎಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ, ಎ ಇಸ್ ಈಕ್ವಲ್ ಟು 5 ಅಂತ ನಾವು ಅಸೈನ್ ಮಾಡಿದ್ರೆ ಇಲ್ಲಿ 5 ಸ್ಟೋರ್ ಆಗುತ್ತೆ, ಎ ಜಾಗದಲ್ಲಿ 5 ಸ್ಟೋರ್ ಆಗುತ್ತೆ. ಈಗ ವೇರಿಯೇಬಲ್ ಎ ಸ್ಟೋರ್ ಆಗಿರೋಂಥ ಮೆಮೊರಿ ಲೊಕೇಶನ್ ಅಡ್ರೆಸ್ಸು 2. ಓಕೆ, ನಾವೇನು ಮಾಡ್ತೀವಿ, ಇಲ್ಲಿ ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡೋವಾಗ ವ್ಯಾಲ್ಯೂನ ಕಳಿಸಲ್ಲ. ಲಾಸ್ಟ್ ಕೇಸಲ್ಲಿ ನಾವೇನು ಮಾಡ್ತಿದ್ವಿ, ಕಾಲ್ ಬೈ ವ್ಯಾಲ್ಯೂನಲ್ಲಿ ವ್ಯಾಲ್ಯೂ ಮಾತ್ರ ಕಾಪಿ ಮಾಡ್ಕೊಳ್ತಿದ್ವಿ. ಇಲ್ಲಿ ನಾವು ವ್ಯಾಲ್ಯೂ ಬದಲಿಗೆ ಇದರ ಅಡ್ರೆಸ್ಸನ್ನು ಪಾಸ್ ಮಾಡ್ತೀವಿ. ವೇರಿಯೇಬಲ್ ಎ ಇದೆಯಲ್ವಾ, ಅದರ ಅಡ್ರೆಸ್ ಅಂದರೆ ಆ ಮೆಮೊರಿ ಲೊಕೇಶನ್ ಅಡ್ರೆಸ್ಸನ್ನೇ ನಾವು ಪಾಸ್ ಮಾಡ್ತೀವಿ ಫಂಕ್ಷನ್ಗೆ. ಸೊ ಫಂಕ್ಷನ್ ಏನು ಮಾಡುತ್ತೆ, ಡೈರೆಕ್ಟಾಗಿ ಈ ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗಿರೋಂಥ
ವ್ಯಾಲ್ಯೂನೇ ಆಕ್ಸೆಸ್ ಮಾಡುತ್ತೆ. ಸೊ ಒರಿಜಿನಲ್ ವ್ಯಾಲ್ಯೂಸ್ ವಿಲ್ ಗೆಟ್ ಅಪ್ಡೇಟೆಡ್. ಹಾಗಾಗಿ ಫಂಕ್ಷನಲ್ಲಿ ನಾವು ಏನೇ ಮ್ಯಾನಿಪುಲೇಷನ್ ಮಾಡಿದ್ರು ಆ ಡೇಟಾ ಮೇಲೆ ಒರಿಜಿನಲ್ ವೇರಿಯೇಬಲ್ಸು ಕೂಡ ಚೇಂಜಸ್ ಆಗುತ್ತೆ. ಇದು ಕಾಲ್ ಬೈ ರೆಫರೆನ್ಸ್. ನಾವೇನು ಮಾಡ್ತಾಯಿದ್ದೀವಿ, ಫಂಕ್ಷನ್ಗೆ ಸೀದಾ ಮೆಮೊರಿ ಲೊಕೇಶನ್ಗೆ ರೆಫರೆನ್ಸ್ ಕೊಡ್ತಾ ಇದ್ದೀವಿ ಡೈರೆಕ್ಟಾಗಿ. ಇದು ಹೇಗೆ ಅಂತಂದರೆ, ಯಾರಾದರೂ ನಿಮಗೆ SSLC ಮಾರ್ಕ್ಸ್ ಕಾರ್ಡನ್ನು ಕೇಳಿದ್ರೆ ಪ್ರೂಫ್ಗೆ ಅಂತ, ನೀವು ತಗೊಂಡೋಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡೆ ಅವ್ರ ಕೈಗೆ ಕೊಟ್ಟಂಗೆ ಅವರು ನಿಮ್ಮ ಸರ್ಟಿಫಿಕೇಟ್ಗೆ ಚೇಂಜಸನ್ನು ಮಾಡಬಹುದು. ದಿಸ್ ಈಸ್ ವಾಟ್ ಕಾಲ್ ಬೈ ರೆಫರೆನ್ಸ್. ಒಂದು ಎಕ್ಸಾಂಪಲ್ ನೋಡೋಣ. ಸೇಮ್ ಅದೇ ಎಕ್ಸಾಂಪಲ್ ಫಂಕ್ಷನ್ ಬರ್ತಿದ್ದೀವಿ. ಇಲ್ಲಿ ಇನ್ಕ್ರಿಮೆಂಟ್ ಅನ್ನೋದು ಫಂಕ್ಷನ್ ನೇಮ್. ಫಂಕ್ಷನ್ ಕಾಲ್ ಮಾಡೋಕ್ಕೂ ಮುಂಚೆ ಎ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ, ಎ ಇತ್ತದು. ಆಮೇಲೆ ಫಂಕ್ಷನ್ ಕಾಲ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫಂಕ್ಷನ್ ಕಾಲ್ ಮಾಡ್ತಾ ಇರೋವಾಗ ನಾವಲ್ಲಿ ಬರೀ ಎನ ಮಾತ್ರ ಪಾಸ್ ಮಾಡಿದ್ವಿ, ಅಂದರೆ ಅದ್ರ ವ್ಯಾಲ್ಯೂ ಪಾಸ್ ಆಗಿತ್ತು. ಇಲ್ಲಿ ಆ್ಯಂಪರ್ಸೆಂಡ್ ಎ ಅಂತ ಮೆನ್ಷನ್ ಮಾಡಿದ್ದೀವಿ. ಇದು ಅಡ್ರೆಸ್ ಆಪರೇಟರ್ ಅಂತ. ಅಂದರೆ ವೇರಿಯೇಬಲ್ ಎನ ಮೆಮೊರಿ ಲೊಕೇಶನ್ ಅಡ್ರೆಸ್ಸು ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಫಂಕ್ಷನ್ಗೆ. ಫಂಕ್ಷನ್ಗೆ ಹೋಗಿ ಬಂದಮೇಲೆ ವ್ಯಾಲ್ಯೂ ಏನಾದರೂ ಚೇಂಜ್ ಆಗಿದೆಯಾ ಎ ವ್ಯಾಲ್ಯೂ ಅಂತ ಚೆಕ್ ಮಾಡ್ತೀವಿ ಇಲ್ಲಿ. ಅದಕ್ಕೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಇದು ಮೇನ್ ಫಂಕ್ಷನ್, ಇದು ಫಂಕ್ಷನ್ ಬಾಡಿ. ಎ ವ್ಯಾಲ್ಯೂನ ಎಕ್ಸ್ಗೆ ಕಾಪಿ ಮಾಡ್ಕೊಳ್ತೀವಿ. ಎ ವ್ಯಾಲ್ಯೂ ಅಂತಂದರೆ ಏನಿರುತ್ತೆ, ಇಲ್ಲಿ ಎನ ಅಡ್ರೆಸ್ ಇರುತ್ತೆ. ಸೊ ಸೇಮ್ ಅಡ್ರೆಸ್ಸು ಎಕ್ಸಿಗೆ ಕಾಪಿ ಆಗುತ್ತೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು x+1 ಈ ಪಾಯಿಂಟರ್ ವೇರಿಯೇಬಲ್ ಇದೆಯಲ್ವಾ, ಅದು ಇನ್ಕ್ರಿಮೆಂಟ್ ಮಾಡ್ತೀವಿ. ಆಗ ವ್ಯಾಲ್ಯೂ ಅಪ್ಡೇಟ್ ಆಗುತ್ತಾ ಚೆಕ್ ಮಾಡಲಿಕ್ಕೆ ನಾವು ಪ್ರಿಂಟ್ ಮಾಡ್ತೀವಿ ಎಕ್ಸ್ ವ್ಯಾಲ್ಯೂನ. ಇದು ಫಂಕ್ಷನ್ನಲ್ಲಿ. ಇಲ್ಲೂ ಕೂಡ ಯಾವುದೇ ವ್ಯಾಲ್ಯೂ ರಿಟರ್ನ್ ಮಾಡಲ್ಲ. ಔಟ್ಪುಟ್ ಚೆಕ್ ಮಾಡಿ ನೋಡೋಣ. ಬಿಫೋರ್ ಫಂಕ್ಷನ್ ಕಾಲಿಂಗ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಎ ವ್ಯಾಲ್ಯೂ 10 ಇದೆ. ಓಕೆ, ಅದೇ ಪ್ರಿಂಟ್ ಆಗಿದೆ. ಫಂಕ್ಷನ್ ಕಾಲ್ ಮಾಡ್ತೀವಿ, ಇಲ್ಲಿಗೆ ಬರ್ತೀವಿ. ಈಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಪ್ರಿಂಟ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ ಇಲ್ಲಿ ಚೇಂಜ್ ಆಗಿದೆ, ಎಕ್ಸ್ ವ್ಯಾಲ್ಯೂ ಅಲ್ವಾ, ಇನ್ಕ್ರಿಮೆಂಟ್ ಆಗಿದೆ. ಸೊ ವ್ಯಾಲ್ಯೂ ಈಸ್ 11 ಆಗಿದೆ. ಸೊ 10 + 1 11 ಆಗಿದೆ. ಮತ್ತು ಪುನಃ ನಾವು ಮೇನ್ ಫಂಕ್ಷನ್ಗೆ ಹೋದಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಎ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ ಮತ್ತೆ. ಸೊ ಆಫ್ಟರ್ ಫಂಕ್ಷನ್ ಕಾಲಿಂಗ್ ಎ ವ್ಯಾಲ್ಯೂ ಏನಾಗಿದೆ, 11 ಆಗಿದೆ, ಚೇಂಜ್ ಆಗಿದೆ. ಯಾಕೆ ಅಂತಂದರೆ ನಾವು ಡೈರೆಕ್ಟಾಗಿ ಆ ಮೆಮೊರಿ ಲೊಕೇಶನ್ನಲ್ಲೇ ಅಪ್ಡೇಟ್ ಮಾಡಿದ್ದೀವಿ. ಇದನ್ನು ಕಾಲ್ ಬೈ ರೆಫರೆನ್ಸ್ ಅಂತ ಕರಿತೀವಿ. ಓವರ್ ಆಲ್ ಡಿಫ್ರೆನ್ಸ್ ಒಂದ್ಸರಿ ನೋಡಿಬಿಡೋಣ, ಕಾಲ್ ಬೈ ವ್ಯಾಲ್ಯೂಗೂ ಕಾಲ್ ಬೈ ರೆಫರೆನ್ಸಿಗೂ. ಆರ್ಗ್ಯುಮೆಂಟ್ಸ್ ಏನಾಗುತ್ತೆ ನೋಡಿ. ಇಲ್ಲಿ ಈ ಮೆಥಡಲ್ಲಿ ಎ ಕಾಪಿ ಆಫ್ ದ ವೇರಿಯೇಬಲ್ ಈಸ್ ಪಾಸ್ಡ್. ವ್ಯಾಲ್ಯೂಸನ್ನು ಮಾತ್ರ ಕಾಪಿ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಎ ವೇರಿಯೇಬಲ್ ಇಟ್ ಸೆಲ್ಫ್ ಈಸ್ ಪಾಸ್ಡ್. ಆ ವೇರಿಯೇಬಲನ್ನೇ ನಾವು ಪಾಸ್ ಮಾಡ್ದಂಗೆ. ಪಾಸಿಂಗ್ ಆಫ್ ವೇರಿಯೇಬಲ್, ಇಲ್ಲಿ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್ನ ಪಾಸ್ ಮಾಡ್ತೀವಿ. ಇದು ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್ ಇದು. ಆದರೆ ಇಲ್ಲಿ ಪಾಯಿಂಟರ್ ವೇರಿಯೇಬಲನ್ನು ನಾವು ಪಾಸ್ ಮಾಡ್ತೀವಿ, ಅಂದರೆ ಅಡ್ರೆಸ್ಸನ್ನು ಪಾಸ್ ಮಾಡ್ತೀವಿ. ಆ ಫಂಕ್ಷನ್ಗೆ ಮೆಮೊರಿ ಅಡ್ರೆಸ್ಗೆ ರೆಫರೆನ್ಸನ್ನು ಕೊಡ್ತೀವಿ, ಡೈರೆಕ್ಟಾಗಿ ವ್ಯಾಲ್ಯೂಸನ್ನು ಕೊಡಲ್ಲ. ಸೊ ಇದು ಇಂಡೈರೆಕ್ಟ್ ಮೆಥಡ್. ಇದು ಸ್ಟ್ರೈಟ್ ಫಾರ್ವರ್ಡ್, ಡೈರೆಕ್ಟಾಗಿ ವ್ಯಾಲ್ಯೂಸನ್ನೇ ಕೊಡ್ತೀವಿ ನಾವು. ವ್ಯಾಲ್ಯೂ ಮಾಡಿಫಿಕೇಷನ್ ಏನಾಗುತ್ತೆ, ಕಾಲ್ ಬೈ ವ್ಯಾಲ್ಯೂನಲ್ಲಿ ಒರಿಜಿನಲ್ ವ್ಯಾಲ್ಯೂ ನಾಟ್ ಮಾಡಿಫೈಡ್. ಆದರೆ ಕಾಲ್ ಬೈ ರೆಫರೆನ್ಸಲ್ಲಿ ಒರಿಜಿನಲ್ ವ್ಯಾಲ್ಯೂ ಮಾಡಿಫೈ ಆಗಿಬಿಡುತ್ತೆ. ಮೆಮೊರಿ ಲೊಕೇಶನ್ ವಿಷಯಕ್ಕೆ ಬಂತಂದರೆ, ಕಾಲ್ ಬೈ ವ್ಯಾಲ್ಯೂನಲ್ಲಿ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸೇ ಬೇರೆ ಮೆಮೊರಿ ಲೊಕೇಶನ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಫಾರ್ಮಲ್ ಪ್ಯಾರಾಮೀಟರ್ಸೇ ಬೇರೆ ಮೆಮೊರಿ ಲೊಕೇಶನ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಡಿಫರೆಂಟ್ ಮೆಮೊರಿ ಲೊಕೇಶನ್ಸಲ್ಲಿ ಇರ್ತವೆ ಅವು. ಆದರೆ ಕಾಲ್ ಬೈ ರೆಫರೆನ್ಸಲ್ಲಿ ಸೇಮ್ ಮೆಮೊರಿ ಲೊಕೇಶನ್ಸಲ್ಲೇ ನಾವು ಅಡ್ರೆಸ್ಸನ್ನು ಶೇರ್ ಮಾಡಿದ್ರಿಂದ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಲೊಕೇಶನ್ನು ಅದೇ, ಫಾರ್ಮಲ್ ಪ್ಯಾರಾಮೀಟರ್ಸ್ ಲೊಕೇಶನ್ನು ಅದೇ, ಸೇಮ್ ಮೆಮೊರಿ ಒಳಗಡೆ ಇರ್ತವೆ. ಸೇಫ್ಟಿ ವಿಷಯಕ್ಕೆ ಬಂತಂದರೆ, ಕಾಲ್ ಬೈ ವ್ಯಾಲ್ಯೂನಲ್ಲಿ ನಾವು ನಮ್ಮ ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ಸ್ ಏನಾಗಿರ್ತವೆ ಅವು ಸೇಫ್ ಆಗಿರ್ತವೆ, ಅದನ್ನ ಮಾಡಿಫೈ ಮಾಡೋಕ್ಕಾಗಲ್ಲ ಫಂಕ್ಷನ್ನಿಂದ. ಕಾಲ್ ಬೈ ವ್ಯಾಲ್ಯೂ ಸೇಫರ್ ದೆನ್ ಕಾಲ್ ಬೈ ರೆಫರೆನ್ಸ್. ಆದರೆ ಕಾಲ್ ಬೈ ರೆಫರೆನ್ಸ್ ಮೆಕ್ಯಾನಿಸಮಲ್ಲಿ ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ಸ್ ಆರ್ ನಾಟ್ ಸೇಫ್, ದೇ ಕ್ಯಾನ್ ಬಿ ಆಕ್ಸಿಡೆಂಟಲಿ ಮಾಡಿಫೈಡ್. ಸೊ ಯು ನೀಡ್ ಟು ಹ್ಯಾಂಡಲ್ ಆರ್ಗ್ಯುಮೆಂಟ್ ಆಪರೇಷನ್ಸ್ ಕೇರ್ಫುಲಿ. ಸೊ ನಾವು ಫಂಕ್ಷನಲ್ಲಿ ಮ್ಯಾನುಪುಲೇಟ್ ಮಾಡೋವಾಗ ಒರಿಜಿನಲ್ ಆರ್ಗ್ಯುಮೆಂಟ್ಸನ್ನ ಕೇರ್ಫುಲ್ಲಾಗಿ ಮಾಡಬೇಕು. ಇದಿಷ್ಟು ಪ್ಯಾರಾಮೀಟರ್ ಪಾಸಿಂಗ್ ಮೆಕ್ಯಾನಿಸಮ್ಸ್ ನಾವು ಇವತ್ತು ಕಲ್ತಿದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು
ಮೇನ್ ಪ್ರೋಗ್ರಾಮಿಂದ ಫಂಕ್ಷನ್ಸ್ಗೆ ಮಲ್ಟಿಪಲ್ ವ್ಯಾಲ್ಯೂಸನ್ನು ಪಾಸ್ ಮಾಡಬಹುದಾ, ಅಂದರೆ ಕಲೆಕ್ಷನ್ ಆಫ್ ಸೇಮ್ ಡೇಟಾ ಟೈಪ್. ಎಕ್ಸಾಂಪಲ್ ಅರೇಸನ್ನು ನಾವು ಮೇನ್ ಪ್ರೋಗ್ರಾಮಿಂದ ಫಂಕ್ಷನ್ಗೆ ಪಾಸ್ ಮಾಡ್ಬೋದಾ ಆರ್ಗ್ಯುಮೆಂಟ್ ಆಗಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.